ದೇಶದಲ್ಲಿ 7 ಹಂತದ ಚುನಾವಣೆ ಮುಗಿದಿದೆ. ಫಲಿತಾಂಶ ಪ್ರಕಟವಾಗಲಿಕ್ಕೆ ನಾಳೆ ಒಂದು ದಿನ ಬಾಕಿ ಇದೆ. ಈ ನಡುವೆ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟವಾಗಿದೆ. ಹಾಗಾದ್ರೆ ನಿನ್ನೆ ಪ್ರಕಟವಾಗಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳ್ತಾ ಇದೆ? ಈ ಬಾರಿಯೂ ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ನಡೆಸುತ್ತಾ ಅಥವಾ ಇಂಡಿಯಾ ಮೈತ್ರಿಕೂಟ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತಾ? ಸಹಜವಾದಂತಹ ಪ್ರಶ್ನೆ. ಅದಕ್ಕೆ ಸಮೀಕ್ಷೆಗಳ ಮೂಲಕ ಉತ್ತರ ಸಿಗುವಂತಹ ಕೆಲಸ ಆಗಿದೆ. ನಿನ್ನೆ ಮತದಾನೋತ್ತರ ಸಮೀಕ್ಷೆ ಆಗಿರುವಂತಹದ್ದು. ಅದರಲ್ಲಿ ಮತ್ತೊಮ್ಮೆ ದೇಶದಲ್ಲಿ ಕಮಲ ಕಿಲಕಿಲ ಅನ್ನುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಬಹುತೇಕ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಇದನ್ನೇ ಒತ್ತಿ ಒತ್ತಿ ಹೇಳಿರುವಂತಹದ್ದು. ಇನ್ನು ಕರ್ನಾಟಕ ಲೋಕಸಮರದಲ್ಲಿ ಯಾರ ಕೈ ಮೇಲಾಗಿದೆ ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಕರ್ನಾಟಕದಲ್ಲಿ ಯಾರ ಕೈ ಮೇಲಾಗುತ್ತೆ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳುತ್ತೆ? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಚುನಾವಣೋತ್ತರ ಸಮೀಕ್ಷೆಗಳು ಹೊರಬೀಳ್ತಾ ಇದ್ದ ಹಾಗೆ ಬಿಜೆಪಿಗೆಷ್ಟು, ಜೆಡಿಎಸ್ಗೆಷ್ಟು, ಕಾಂಗ್ರೆಸ್ಸಿಗೆಷ್ಟು, ಬಿಜೆಪಿ ಹೈಕಮಾಂಡ್ಗೆ ತಲುಪಿದೆ ಎಕ್ಸಿಟ್ ಪೋಲ್ನ ರಿಪೋರ್ಟ್. ಆ ರಿಪೋರ್ಟ್ನಲ್ಲಿ ಏನಿದೆ? ಹೈಕಮಾಂಡ್ಗೆ ಚುನಾವಣೋತ್ತರ ವರದಿಯನ್ನು ಕಳುಹಿಸಿದ್ದಾರೆ ರಾಜ್ಯ ಬಿಜೆಪಿಯ ನಾಯಕರುಗಳು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹೈಕಮಾಂಡ್ ಕೈ ತಲುಪಿರುವಂತಹ ಆ ರಿಪೋರ್ಟ್ನಲ್ಲಿ ರಾಜ್ಯ ಬಿಜೆಪಿಯ ನಾಯಕರು ಎಷ್ಟು ಸ್ಥಾನವನ್ನು ಗೆಲ್ತಾರೆ ಅನ್ನುವಂತಹ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಎಷ್ಟು ಸ್ಥಾನವನ್ನು ಕಳೆದುಕೊಳ್ಳುವಂತಹ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಅದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಅದನ್ನು ನಾವು ನಿಮಗೆ ಇವತ್ತು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಎಕ್ಸಿಟ್ ಪೋಲ್ ಹೊರಬಿದ್ದಿರುವಂತಹದ್ದು. ಮತ್ತೊಮ್ಮೆ 3ನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಲೋಕಸಮರ ಮುಗಿದ ಬೆನ್ನಲ್ಲೇ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಜೋರಾಗ್ತಾ ಇದೆ. ಕರ್ನಾಟಕದಲ್ಲಿ ಎನ್ಡಿಎ 20ರಿಂದ 22 ಸೀಟು ಗೆಲ್ಲುವಂತಹ ವಿಶ್ವಾಸದಲ್ಲಿದೆ. 4 ಕಡೆ ಬಿಜೆಪಿ ಗೆಲುವು ಡೌಟ್, 3 ಕಡೆ 50-50. ಬಿಜೆಪಿಯ ಎಕ್ಸಿಟ್ ಲೆಕ್ಕಾಚಾರ ಏನು? ಕನಿಷ್ಠ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ. ಮೋದಿ ಗ್ಯಾರಂಟಿ ಇಂಪ್ಯಾಕ್ಟ್ ಮಾಡಲಿದೆ ಎಂಬಂತಹ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರು. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಮೈತ್ರಿ ಲಾಭ ಆಗುತ್ತೆ ಎಂಬಂತಹ ವರದಿ. ಲೋಕಸಮರ ಮುಗಿದ ಬೆನ್ನಲ್ಲೇ ಲಾಭ ನಷ್ಟದ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಈ ಬಾರಿ 400 ಪಾರ್ ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಬಿಜೆಪಿ ಮುನ್ನಡೀತಾ ಇತ್ತು. ಇನ್ನು ಶತಾಯಗತಾಯ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ 24ಕ್ಕೂ ಹೆಚ್ಚು ವಿಪಕ್ಷಗಳನ್ನ ಗುಡ್ಡೆ ಹಾಕೊಂಡು INDIA ಮೈತ್ರಿಕೂಟವನ್ನ ರಚಿಸಿಕೊಂಡು ಬಿಜೆಪಿಯ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇತ್ತು. ಹಾಗಾದ್ರೆ ಚುನಾವಣೆ ಮುಗಿದಿದೆ. 7 ಹಂತದ ಚುನಾವಣೆಯ ನಂತರ ದೇಶದಲ್ಲಿ ಮತದಾರರ ಒಲವು ಯಾರ ಕಡೆ ಇದೆ? ಯಾರು ಈ ಬಾರಿ ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ? ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸೀಟು? ಎಲ್ಲದರ ವಿವರವನ್ನ ಎಕ್ಸಿಟ್ ಪೋಲ್ನಲ್ಲಿ ಈಗಾಗಲೇ ಕೊಟ್ಟಾಗಿದೆ. ಈ ಬೆನ್ನಲ್ಲೇ ಕರ್ನಾಟಕದಲ್ಲಿ ಬಿಜೆಪಿಯ ಲೆಕ್ಕಾಚಾರ ಏನು? ಹಾಗಾದ್ರೆ ಮೈತ್ರಿ ಪಕ್ಷವು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ 20ರಿಂದ 22 ಸ್ಥಾನವನ್ನ ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ರಾಜ್ಯ ಮೈತ್ರಿ ನಾಯಕರುಗಳಿದ್ದಾರೆ. ಮೈತ್ರಿ ಶತಾಯಗತಾಯ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮಣಿಸಬೇಕು ಅಂತ ಹೇಳಿ ಮೈತ್ರಿ ಆಗಿತ್ತು. 9ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನುವಂತಹ ವಿಶ್ವಾಸದಲ್ಲಿ ಬಿಜೆಪಿಯ ನಾಯಕರುಗಳು, ಜೆಡಿಎಸ್ ನಾಯಕರುಗಳಿದ್ದಾರೆ. ಇದೇ ಅಂಶವನ್ನ ಈಗ ಹೈಕಮಾಂಡ್ಗೂ ಕೂಡ ವರದಿಯಲ್ಲಿ ಉಲ್ಲೇಖಿಸಿ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಆ 9 ಕ್ಷೇತ್ರಗಳು ಯಾವುವು? ಮತ್ಯಾವೆಲ್ಲ ಅಂಶಗಳನ್ನ ವರದಿಯಲ್ಲಿ ಬಿಜೆಪಿಯ ನಾಯಕರುಗಳು ಉಲ್ಲೇಖಿಸಿದ್ದಾರೆ? 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಡಿಮೆ ಮಾರ್ಜಿನ್ನಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಈ ಹೈಕಮಾಂಡ್ಗೆ ಕೊಟ್ಟಿರುವಂತಹ ವರದಿಯಲ್ಲಿ ರಾಜ್ಯ ಬಿಜೆಪಿಯ ನಾಯಕರುಗಳು ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಆ 8 ಕ್ಷೇತ್ರಗಳು ಯಾವುವು? ಅದರ ವಿವರಣೆಯನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೇನೆ 8ಕ್ಕೂ ಹೆಚ್ಚು ಕ್ಷೇತ್ರಗಳ ಜೊತೆಗೇನೆ 4ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 50-50 ಫೈಟ್ ಇದೆ. ಅಂದ್ರೆ ನೆಕ್ ಟು ನೆಕ್ ಫೈಟ್ ಇರುವಂತಹದ್ದು. ಆ ವಿವರಣೆಯನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ 4 ಕ್ಷೇತ್ರಗಳು ಯಾವುವು ಅನ್ನುವಂತಹ ವಿಚಾರವನ್ನು ಕೂಡ ಕೊಡ್ತಾ ಹೋಗ್ತೀವಿ. 4ರಿಂದ 5 ಕ್ಷೇತ್ರಗಳಲ್ಲಿ ಸೋಲಾಗುವಂತಹ ಸಾಧ್ಯತೆ ಇದೆ. ಈ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇದೇ ರಿಪೋರ್ಟ್ ಈಗ ದೆಹಲಿಯ ವರಿಷ್ಠರನ್ನ ತಲುಪಿರುವಂತಹದ್ದು. ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇರುವಂತಹದ್ದು. ರಾಜ್ಯದಲ್ಲಿ ಮೈತ್ರಿಯಿಂದ ಹಳೆ ಮೈಸೂರು ಭಾಗದ 10 ಕ್ಷೇತ್ರದಲ್ಲಿ ಗೆಲುವಾಗುತ್ತೆ ಬಿಜೆಪಿಗೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ರಾಜ್ಯ ಬಿಜೆಪಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ
ಬಿಜೆಪಿಯ ನಾಯಕರುಗಳ ಅಂದಾಜಿನ ಪ್ರಕಾರ, ಪ್ರಿಡಿಕ್ಟ್ ಪ್ರಕಾರ ಹೈ ಲೀಡ್ ಇರುವಂತಹ ಕ್ಷೇತ್ರಗಳು ಯಾವುದು? ಮೊದಲನೇದಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಪ್ರತಾಪ್ ಸಿಂಹ ಅವರು ಈ ಬಾರಿ ಅವರು ಅವಕಾಶ ವಂಚಿತರಾಗಿದ್ರು. ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಬಿಜೆಪಿಗೆ ಗೆಲುವಾಗುತ್ತೆ ಅಂತೇಳಿ. ಇನ್ನೊಂದು ಬೆಂಗಳೂರು ದಕ್ಷಿಣ, ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆ ಮಾಡಿರುವಂತಹದ್ದು ಬಿಜೆಪಿಯಿಂದ. ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಬಹುತೇಕ ಬೆಂಗಳೂರು ದಕ್ಷಿಣ ಬಿಜೆಪಿಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರಾಜ್ಯ ಬಿಜೆಪಿಯ ನಾಯಕರುಗಳಿದ್ದಾರೆ. ಅದರ ಜೊತೆಗೆ ಬೆಂಗಳೂರು ಉತ್ತರ ಬಿಜೆಪಿಯ ಭದ್ರಕೋಟೆ ಇದು. ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಅಖಾಡಕ್ಕೆ ಇಳಿದಿದ್ರು ಬಿಜೆಪಿಯಿಂದ. ಬಟ್ ಇಲ್ಲೂ ಕೂಡ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅನ್ನುವಂತಹ, ಬಿಜೆಪಿನೇ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿಯ ನಾಯಕರುಗಳಿರುವಂತಹದ್ದು. ಇನ್ನು ದಕ್ಷಿಣ ಕನ್ನಡ, ಇಲ್ಲಿ ಬ್ರಿಜೇಶ್ ಚೌಟ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಪದ್ಮರಾಜ್ ಪೂಜಾರಿ ಅವರು ಸ್ಪರ್ಧೆ ಮಾಡಿದ್ರು. ಬಹುತೇಕ ಇದು ಕೂಡ ಬಿಜೆಪಿಯ ಭದ್ರಕೋಟೆ. ಇಲ್ಲೂ ಕೂಡ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಸಾಧ್ಯತೆ ಮತ್ತು ನಿರೀಕ್ಷೆಯನ್ನ ರಾಜ್ಯ ಬಿಜೆಪಿಯ ನಾಯಕರು ಇಟ್ಕೊಂಡಿದ್ದಾರೆ. ಮತ್ತೊಂದು ಉತ್ತರ ಕನ್ನಡ, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಈ ಬಾರಿ ಅಖಾಡಕ್ಕೆ ಇಳಿಸಲಾಗಿತ್ತು ಬಿಜೆಪಿಯಿಂದ. ಜೊತೆಗೆ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರನ್ನು ಅಖಾಡಕ್ಕೆ ಇಳಿಸಲಾಗಿತ್ತು. ಅಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ. ಜೊತೆಗೆ ಶಿವಮೊಗ್ಗ, ಇಲ್ಲಿ ರಾಘವೇಂದ್ರ ಅವರು 4ನೇ ಬಾರಿಗೆ ಗೆಲ್ತಾರೆ ಅನ್ನುವಂತಹ, ಬಿಜೆಪಿಯಿಂದ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಇರುವಂತಹದ್ದು. ಬಾಗಲಕೋಟೆಯಲ್ಲೂ ಕೂಡ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಒಂದು ಮಾಹಿತಿ ಈಗಾಗಲೇ ರಾಜ್ಯ ಬಿಜೆಪಿಯ ನಾಯಕರನ್ನು ತಲುಪಿರುವಂತಹದ್ದು. ಇದೇ ವಿಚಾರವನ್ನು ಉಲ್ಲೇಖಿಸಿ ಅವರು ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಸರ್ವ್ ಮಾಡಿರುವಂತಹದ್ದು. ಅದರ ಜೊತೆಗೆ ವಿಜಯಪುರದಲ್ಲೂ ಕೂಡ ಬಿಜೆಪಿ ಅತಿ ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ಮಾಹಿತಿ. ಇನ್ನು ಉಡುಪಿ ಚಿಕ್ಕಮಗಳೂರು, ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ರಾಜ್ಯ ಬಿಜೆಪಿಯ ನಾಯಕರುಗಳಿಗಿದೆ. ಹಾಗಾಗಿಯೇ ಅವರು ಈ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಅನ್ನ ಕೊಟ್ಟಿರುವಂತಹದ್ದು ವರಿಷ್ಠರಿಗೆ. ಹಾಗಾದ್ರೆ ಕಡಿಮೆ ಲೀಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲೋದು ಎಲ್ಲಿ? ಬಿಜೆಪಿ ನಾಯಕರುಗಳ ಲೆಕ್ಕಾಚಾರದ ಪ್ರಕಾರ ಬೆಂಗಳೂರು ಸೆಂಟ್ರಲ್ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ ಪಿಸಿ ಮೋಹನ್ ಅವರು. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಈ ಬಾರಿ ಸ್ಪರ್ಧೆ ಮಾಡಿದ್ರು. ಈ ಬಾರಿ ಮತ್ತೊಮ್ಮೆ ಪಿಸಿ ಮೋಹನ್ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ರಾಜ್ಯ ಬಿಜೆಪಿಯ ನಾಯಕರಿಗಿದೆ. ಚಿಕ್ಕಬಳ್ಳಾಪುರ ಹೈ ವೋಲ್ಟೇಜ್ ಕ್ಷೇತ್ರ, ಡಾಕ್ಟರ್ ಕೆ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯ ನಡುವೆ ಫೈಟ್ ಇದ್ದಂತಹ ಕ್ಷೇತ್ರ. ಇಲ್ಲೂ ಕೂಡ ಕಡಿಮೆ ಲೀಡ್ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರೆ ಅನ್ನುವಂತಹ ನಂಬಿಕೆ ರಾಜ್ಯ ಬಿಜೆಪಿಯ ನಾಯಕರಿಗೆ. ತುಮಕೂರು ಕಲ್ಪತರು ನಾಡು, ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇತ್ತು ವಿ ಸೋಮಣ್ಣ ಮತ್ತು ಮುದ್ದಹನುಮೇಗೌಡರ ನಡುವೆ. ಇಲ್ಲಿ ವಿ ಸೋಮಣ್ಣ ಅವರು ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ನಂಬಿಕೆ ರಾಜ್ಯ ಬಿಜೆಪಿಯ ನಾಯಕರಿಗಿದೆ. ಇನ್ನು ಬೆಳಗಾವಿ ಕುಂದಾನಗರಿ, ಇಲ್ಲಿ ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಜೊತೆಗೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಡುವೆ ಫೈಟ್ ಇತ್ತು. ಇಲ್ಲಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ. ಇನ್ನು ಕಲಬುರಗಿಯಲ್ಲಿ ಬಿಜೆಪಿ ಪಾಲಾಗುತ್ತೆ ಈ ಬಾರಿಯೂ ಕೂಡ ಅನ್ನುವಂತಹ ವಿಶ್ವಾಸ ರಾಜ್ಯ ಬಿಜೆಪಿಯ ನಾಯಕರಿಗಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾವೇರಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾರೆ ಕಡಿಮೆ ಲೀಡ್ನಲ್ಲಿ ಅನ್ನೋದು ರಾಜ್ಯ ಬಿಜೆಪಿಯ ನಾಯಕರುಗಳ ಲೆಕ್ಕಾಚಾರ. ಈ ಎಲ್ಲವೂ ಕೂಡ ಕಡಿಮೆ ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಅಂತೇಳಿ ಬಿಜೆಪಿ ನಾಯಕರುಗಳು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಹಾಗಾದ್ರೆ 50-50 ಕ್ಷೇತ್ರಗಳು ಯಾವುವು ನೋಡಿ? ಬೆಂಗಳೂರು ಗ್ರಾಮಾಂತರ ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡಿದಂತಹ ಕ್ಷೇತ್ರ. ಡಾಕ್ಟರ್ ಮಂಜುನಾಥ್ ಮತ್ತು ಡಿ ಕೆ ಸುರೇಶ್ ನಡುವೆ ಜಿದ್ದಾಜಿದ್ದಿಗೆ ಅಖಾಡ ರೆಡಿಯಾದಂತಹ ಕ್ಷೇತ್ರ. ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ, ಜಿದ್ದಾಜಿದ್ದಿನ ಕಣ ನಿರ್ಮಾಣವಾಗಿದೆ. 50-50 ಕ್ಷೇತ್ರಗಳಿದು, ಅದರಲ್ಲಿ ಇದು ಕೂಡ ಒಂದು. ಇನ್ನು ಬೀದರ್ ಹೆಸರು ಕೂಡ ಇರುವಂತಹದ್ದು, ಚಿಕ್ಕೋಡಿ ಹೆಸರು ಕೂಡ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿಯ ಕ್ಯಾಂಡಿಡೇಟ್, ಅವರಲ್ಲೂ ಕೂಡ 50-50 ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ರಾಯಚೂರು ಕೂಡ 50-50 ಅಂತ ಹೇಳಿ ಅಂದಾಜು ಮಾಡಿರುವಂತಹದ್ದು. ಅಮರೇಶ್ವರ್ ನಾಯಕ್, ರಾಜಾ ಅಮರೇಶ್ವರ್ ನಾಯಕ್ ಅವರು ರಾಯಚೂರಿನಿಂದ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರು ಮರು ಆಯ್ಕೆಯನ್ನು ಬಯಸಿ ಅಖಾಡಕ್ಕೆ ಇಳಿದಿರುವಂತಹದ್ದು. ಇದು ಕೂಡ 50-50 ಅಂತೇಳಿ ರಾಜ್ಯ ಬಿಜೆಪಿಯ ನಾಯಕರು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಹಾಗಾದ್ರೆ ಸೋಲಿನ ಎಡ್ಜ್ ಕ್ಷೇತ್ರಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಬಿಜೆಪಿ ನಾಯಕರುಗಳ ಲೆಕ್ಕಾಚಾರವನ್ನು ನಿಮಗೆ ಕೊಡ್ತಾ ಇರುವಂತಹದ್ದು. ನಾವು ನಿಮಗೆ ಕೊಡ್ತಾ ಇರುವಂತಹದ್ದು ಸೋಲಿನ ಎಡ್ಜ್ ಕ್ಷೇತ್ರಗಳು, ಬಿಜೆಪಿ ನಾಯಕರುಗಳ ಲೆಕ್ಕಾಚಾರ. ಚಾಮರಾಜನಗರ ತೀವ್ರ ಕುತೂಹಲ ಕಾರಣವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಸುನಿಲ್ ಬೋಸ್ ಅವರಿಗೆ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಅದನ್ನು ಬಿಜೆಪಿ ನಾಯಕರು ಒಪ್ಕೊಂಡಿದ್ದಾರಂತೆ. ಕೊಪ್ಪಳ ಕೂಡ
ಸೋಲಿನ ಎಡ್ಜ್ ಕ್ಷೇತ್ರಗಳು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಯಚೂರು ಕೂಡ ಸೋಲಿನ ಎಡ್ಜ್ ಕ್ಷೇತ್ರಗಳಲ್ಲಿರುವಂತಹದ್ದು. ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರು ಸ್ಪರ್ಧೆ ಮಾಡಿರುವಂತಹದ್ದು, ಮಾಜಿ DCM, ಅದು ಕೂಡ ಸೋಲಿನ ಎಡ್ಜ್ನ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥದ್ದು. ಇದಿಷ್ಟು ಕೂಡ ಬಿಜೆಪಿಯ ನಾಯಕರುಗಳ ಲೆಕ್ಕಾಚಾರ. ಹೈಕಮಾಂಡ್ಗೆ ಕಳುಹಿಸಿರುವಂತಹ ವರದಿಯಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ತೇವೆ, ಅತಿ ಹೆಚ್ಚು ಲೀಡ್ನ ಕ್ಷೇತ್ರಗಳು ಯಾವುವು, 50-50 ಇರುವಂತಹ ಕ್ಷೇತ್ರಗಳು ಯಾವುವು, ಕಡಿಮೆ ಲೀಡ್ನಲ್ಲಿ ಗೆಲ್ಲುವಂತಹ ಕ್ಷೇತ್ರಗಳು ಯಾವುವು, ಎಲ್ಲದರ ವಿವರಣೆಯನ್ನ ಕಾರಣ ಸಮೇತ ಬಿಜೆಪಿಯ ವರಿಷ್ಠರಿಗೆ ತಲುಪಿಸುವಂತಹ ಕೆಲಸವನ್ನ ರಾಜ್ಯ ಬಿಜೆಪಿ ಮಾಡಿರುವಂತಹದ್ದು. 7 ಹಂತದ ಮತದಾನ ಮುಗಿದಾಗಿದೆ. ಫಲಿತಾಂಶಕ್ಕೆ ನಾಳೆ ಒಂದೇ ದಿನ ಬಾಕಿ ಇದೆ. ಈ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಜೋರಾಗ್ತಾ ಇರುವಂತಹದ್ದು. ಮತದಾನೋತ್ತರ ಸಮೀಕ್ಷೆ ಈಗಾಗಲೇ ಒಂದು ದಿಕ್ಸೂಚಿಯನ್ನು ಕೂಡ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ದೇಶದಲ್ಲಿ 7 ಹಂತದ ಚುನಾವಣೆ ಮುಗಿದಿದೆ. ಈಗ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು 4ನೇ ತಾರೀಕು ನಡೀತಾ ಇರುವಂತಹ ಫಲಿತಾಂಶದತ್ತ, ಕೌಂಟಿಂಗ್ನತ್ತ. ಅದರ ನಡುವೆನೆ ನಿನ್ನೆ ಚುನಾವಣೋತ್ತರ ಸಮೀಕ್ಷೆ ಈಗಾಗಲೇ ಪ್ರಕಟ ಆಗಿರುವಂತಹದ್ದು. ಅತಿ ಹೆಚ್ಚು ಸೀಟ್ಗಳನ್ನು ಬಿಜೆಪಿಯಲ್ಲಿ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಈ ನಡುವೆ ಬಿಜೆಪಿ ನಾಯಕರುಗಳ ಲೆಕ್ಕಾಚಾರ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಇಡೀ ದೇಶಾದ್ಯಂತ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಸ್ಥಾನ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಇರುವಂಥದ್ದು. ಎಕ್ಸಿಟ್ ಪೋಲ್ಗಳು ನಿಜವಾದರೆ ಖಂಡಿತವಾಗಿಯೂ ಕೂಡ ಬಿಜೆಪಿನೇ ಅಧಿಕಾರ ರಚನೆ ಮಾಡುವಂಥದ್ದು. ಆದರೆ ರಾಜ್ಯದಲ್ಲೂ ಕೂಡ ಅದೇ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವಂತಹ ಸಮೀಕ್ಷೆಯನ್ನು, ಭವಿಷ್ಯವನ್ನು ಎಕ್ಸಿಟ್ ಪೋಲ್ಗಳು ಕೂಡ ನುಡಿದಿರುವಂಥದ್ದು. ಕರ್ನಾಟಕದಲ್ಲಿ ಬಿಜೆಪಿ ಲೆಕ್ಕಾಚಾರ ಏನಿತ್ತು ಅದೇ ರೀತಿ ಎಕ್ಸಿಟ್ ಪೋಲ್ ಕೂಡ ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. 20ರಿಂದ 22 ಕ್ಷೇತ್ರಗಳಲ್ಲಿ NDA, ಬಿಜೆಪಿ JDS ಎರಡೂ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತವೆ ಅನ್ನುವಂತಹ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿರುವಂಥದ್ದು. ಬಹುತೇಕ ಬಿಜೆಪಿ ಲೆಕ್ಕಾಚಾರನೂ ಕೂಡ ಅದೇ ರೀತಿ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಪ್ಲಸ್ NDA ಪಕ್ಷಗಳಿಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದ್ದಾವೆ. 11 ಲೋಕಸಭೆ ಕ್ಷೇತ್ರಗಳಲ್ಲಿ ಬಹುತೇಕ 10 ಕ್ಷೇತ್ರಗಳಲ್ಲಿ ಬಿಜೆಪಿ JDS ಇಬ್ಬರೂ ಕೂಡ ಒಡಗೂಡಿ ಜಯಬೇರಿ ಬಾರಿಸ್ತವೆ ಅನ್ನುವಂತಹ ಭವಿಷ್ಯವನ್ನು ಎಕ್ಸಿಟ್ ಪೋಲ್ಗಳು ಮುಂದಿಟ್ಟಿರುವಂಥದ್ದು. ಅದೇ ರೀತಿಯಲ್ಲಿ ಬಿಜೆಪಿ ಲೆಕ್ಕಾಚಾರಗಳು ಕೂಡ ಇರುವಂಥದ್ದು. ಎಕ್ಸಿಟ್ ಪೋಲ್ಗಳು ಏನು ನಿನ್ನೆ ಬಂದಿದೆ, ಅದೇ ಸಂದರ್ಭದಲ್ಲಿ ಬಿಜೆಪಿ ಕೂಡ ಹೈಕಮಾಂಡ್ಗೆ ತನ್ನ ಲೆಕ್ಕಾಚಾರದ ಒಂದು ಸಮೀಕ್ಷೆಯನ್ನು ಕೂಡ ಕಳಿಸ್ಕೊಟ್ಟಿದೆ. ಅದರಲ್ಲೂ ಕೂಡ ಬಹುತೇಕ ಎಕ್ಸಿಟ್ ಪೋಲ್ಗಳಿಗೆ ಸರಿಸಮಾನವಾದ ಅಂಕಿಅಂಶಗಳನ್ನು ಬಿಜೆಪಿ ಕೂಡ ಕೊಟ್ಟಿರುವಂಥದ್ದು. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡೂ ಭಾಗದಲ್ಲೂ ಕೂಡ ಸ್ವಲ್ಪ ಡ್ಯಾಮೇಜ್ ಬಿಜೆಪಿಗೆ ಆಗುತ್ತೆ. ಆ ಭಾಗದಲ್ಲಿ ಸ್ವಲ್ಪ ಗ್ಯಾರಂಟಿಗಳು ವರ್ಕೌಟ್ ಆಗಿದೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಬಹುತೇಕ 4 ಕ್ಷೇತ್ರಗಳಲ್ಲಿ ಬಹುತೇಕ ಡೌಟ್ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಕೂಡ ಇರುವಂಥದ್ದು. 4 ಲೋಕಸಭೆ ಕ್ಷೇತ್ರಗಳಲ್ಲಿ ಮ್ಯಾಕ್ಸಿಮಮ್ ಅಂದರೆ 4 ಕಡೆ ಸೋಲ್ತೀವಿ ಅನ್ನುವಂಥ ಲೆಕ್ಕಾಚಾರ ಕೂಡ ಹೈಕಮಾಂಡ್ ಮುಂದೆ ಬಿಜೆಪಿ JDS ಇಟ್ಟಿರುವಂಥದ್ದು. 4ರಿಂದ 5 ಕಡೆ ಕಾಂಗ್ರೆಸ್ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಇರುತ್ತದೆ. ಒಟ್ಟಾರೆಯಾಗಿ ಎಕ್ಸಿಟ್ ಪೋಲ್ಗಳು ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು NDA ಪಕ್ಷಗಳಿಗೆ ಕೊಟ್ಟಿರುವಂಥದ್ದು. ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.